ಮಹೇಶ್ ಬಾಬು ರಿಮೇಕ್ ಸಿನಿಮಾಗಳನ್ನು ಏಕೆ ಮಾಡಲ್ಲ? ಇಲ್ಲಿದೆ ಕಾರಣ. ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೀವಿ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮಹೇಶ್ ಬಾಬು ಅವರು ಸದ್ಯ ರಾಜಮೌಳಿ ನಿರ್ದೇಶನದ ಸಿನಿಮಾದಲ್ಲಿ ಬ್ಯುಸಿ ಇದ್ದಾರೆ. ಈ ಚಿತ್ರದ ಬಗ್ಗೆ ಫ್ಯಾನ್ಸ್ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಮಹೇಶ್ ಬಾಬು ಸಿನಿಮಾ ಎಂದರೆ ಗೆಲುವು ಪಕ್ಕ ಅನ್ನೋದು ಅಭಿಮಾನಿಗಳ ಊಹೆ. ಮಹೇಶ್ ಬಾಬು ಅವರು ಈವರೆಗೂ ಯಾವುದೇ ಸಿನಿಮಾನ ರೀಮೇಕ್ ಮಾಡಿಲ್ಲ. ಇದಕ್ಕೆ ಕಾರಣ ಏನು ಎಂಬುದರ ಬಗ್ಗೆಯೂ ಅವರು ಮೊದಲು ಹೇಳಿದ್ದರು. ಪ್ರತಿ ಇಂಡಸ್ಟ್ರಿಯಲ್ಲಿ ರಿಮೇಕ್ ಕಾನ್ಸೆಪ್ಟ್ ಇದೆ. ದಕ್ಷಿಣದ ಹಲವು ಸೂಪರ್ ಹಿಟ್ ಚಿತ್ರಗಳನ್ನು ಪರಭಾಷೆಗೆ ರಿಮೇಕ್ ಮಾಡದ ಉದಾಹರಣೆ ಸಾಕಷ್ಟು ಇದೆ. ಅದೇ ರೀತಿ ತಮಿಳು ಚಿತ್ರಗಳನ್ನು ತೆಲುಗಿಗೆ, ಕನ್ನಡದ ಚಿತ್ರಗಳನ್ನು ತೆಲುಗು ಹಾಗೂ ತಮಿಳಿಗೆ ರಿಮೇಕ್ ಮಾಡಲಾಗಿದೆ. ಮಹೇಶ್ ಬಾಬು ನಟನೆಯ ಪೋಕಿರಿ ಹಿಂದಿಗೆ ವಾಂಟೆಡ್ ಹೆಸರಲ್ಲಿ ರಿಮೇಕ್ ಆಗಿದೆ. ಒಕ್ಕಟ್ಟು ಸಿನಿಮಾ ತೇವರ್ ಆಗಿ ರಿಮೇಕ್ ಆಗಿದೆ. ಮೊದಲು ಜೋರಾಗಿದ್ದ ರಿಮೇಕ್ ಟ್ರೆಂಡ್ ಈಗ ಸ್ವಲ್ಪ ಕಡಿಮೆ ಆಗುತ್ತಿದೆ. ಆದರೆ ಮಹೇಶ್ ಬಾಬು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದರು ಅಂತಲೇ ಹೇಳ್ಬೋದು. ಸಮಂತಾ ಅವರು ಮಹೇಶ್ ಬಾಬು ಅವರಿಗೆ ನೀವು ರಿಮೇಕ್ ಸಿನಿಮಾ ಏಕೆ ಮಾಡಲ್ಲ ಎಂದು ಕೇಳಿದ್ದರು. ಇದಕ್ಕೆ ಮಹೇಶ್ ಬಾಬು ಉತ್ತರ ಕೊಟ್ಟಿದ್ದರು. ನಾನು ಎಂದಿಗೂ ರಿಮೇಕ್ ಸಿನಿಮಾ ಮಾಡಲ್ಲ. ಈ ರೀತಿ ಸಿನಿಮಾ ಮಾಡಿದಾಗ ಸಾಕಷ್ಟು ಹೋಲಿಕೆ ನಡೆಯುತ್ತದೆ. ಇದು ನನಗೆ ಇಷ್ಟ ಆಗಲ್ಲ ಎಂದು ಮಹೇಶ್ ಬಾಬು ಅವರಿಗೆ ಹೇಳಿದ್ದರು. ಹಾಗಂತ ಇದು ಮಹೇಶ್ ಬಾಬು ಅವರು ಈಗ ಹೇಳಿದ್ದ ಮಾತಲ್ಲ. 10 ವರ್ಷಗಳ ಹಿಂದೆ ಇದನ್ನು ಹೇಳಿದ್ದರು ಮತ್ತು ಅದನ್ನು ಈಗಲೂ ನಡೆಸಿಕೊಂಡು ಬರುತ್ತಿದ್ದಾರೆ ಅನ್ನೋದು ವಿಶೇಷ. ಓಕೆ ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲವ್ ಯು ಸೋ ಮಚ್.